ನನಗನ್ಸೋದು ಈ ಪ್ರಕರಣ ಬಂದಾಗಿದ್ದಾನು ಕೂಡ ನಾನು ಆಡಳಿತ ಪಕ್ಷದ ಸದಸ್ಯರನ್ನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬಂದ ದಿನನೇ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಾಮಾನ್ಯವಾಗಿ ಅವ್ರು ಹಂಗೆ ಹೇಳೋದು, ಅಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗೂ ನನ್ನ ಬ್ರದರ್ ಅಂದ್ಬಿಟ್ರು, ಇಲ್ಲಿ ಅದ್ಯಾವುದು ಹೋಟ್ಲಲ್ಲಿ ಬಾಂಬ್ ಹಾಕಿದಾಗ ಯಾರೋ ಬಿಸ್ನೆಸ್ ಪಾರ್ಟ್ನರ್ಗಳು ಕಿತ್ತಾಡಿರೋದು ಅಂದ್ರು. ಹಂಗೆ ಇಲ್ಲೂ ಅಷ್ಟೇ, ಇದು ಏನು ಇಲ್ಲ, ಆರಾಮಾಗಿ ಅವನು ಈಚೆ ಬರ್ತಾರೆ. ಯಾರು? ನಾಗೇಂದ್ರ ಅವರು ಏನು ತಪ್ಪು ಮಾಡಿಲ್ಲ, ಆರಾಮಾಗಿ ಈಚೆ ಬರ್ತಾರೆ, ಅಧ್ಯಕ್ಷರು ಆರಾಮಾಗಿ ಈಚೆ ಬರ್ತಾರೆ ಅಂತ. ಡಿ.ಕೆ. ಶಿವಕುಮಾರ್ ಕ್ಲೆವರ್ ರಾಜಕಾರಣಿ, ಜಾಣ, ಬಹಳ ಜಾಣ. ಅವರು ಪತ್ರಿಕೆಗಲ್ಲ ಸಂದರ್ಶನ ಕೊಟ್ಟಿದ್ದು, ಪೊಲೀಸರಿಗೆ ಕೊಟ್ಟಿದ್ದು. ಪೊಲೀಸರಿಗೆ ಏನು ಮೆಸೇಜ್ ಕೊಡಬೇಕು ಅಷ್ಟು ನೀಟಾಗಿ ಕೊಟ್ಟರು. ನೋಡಪ್ಪ, ಇದೇನು ಆಗಲ್ಲ, ಪೊಲೀಸರು ನೀವು ತನಿಖೆ ಹೆಂಗೆ ಮಾಡಬೇಕು ಹಂಗೆ ಮಾಡಿ ಅಂತ ನನಗನ್ಸಿದ್ದು. ಆದರೆ ಸಿಎಂ ಅವ್ರು ಹಂಗೆ ಹೇಳಿಲ್ಲ. ಸಿಎಂ ಅವ್ರು ಒಂದು ಮಾತು ಹಂಗೆ ಹೇಳಿಲ್ಲ. ನಾನು ನೋಡಿದ್ದೀನಿ ಸಿಎಂ ಸ್ಟೇಟ್ಮೆಂಟ್. ಹಾಗಂಗೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅದನ್ನ ಸಮರ್ಥನೆ ಮಾಡಬೇಕು ಹಂಗೆ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದು ಸಿಎಂ ಅವ್ರು ಹಂಗೆ ಹೇಳಿಲ್ಲ. ಏನಾಯ್ತೆ, ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಯಾರು ಬರ್ತಾರೋ ಬರಲಿ, ಇಡಿ ಅವ್ರು ಬರ್ತಾರಾ ಬರಲಿ, CBI ಬರ್ತಾರಾ ಬರಲಿ, ತನಿಖೆ ನಾವು SIT ಮಾಡಿದ್ರಿ, ತನಿಖೆ ಬರಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿದ್ರು. ಅಂದ್ರೆ ನೀವು ಅಧಿಕಾರಿಗಳಿಗೆ, ತನಿಖೆ ಮಾಡುವಂತ ಅಧಿಕಾರಿಗಳಿಗೆ ಇದು ಹೇಳಿದ್ರೆ, ನೀವು ಹೇಳಿದ್ರಲ್ಲ ಇಂಟರ್ಫಿಷನ್ ಏನೋ ಅದ ಹೇಳುತ್ತೆ, ನಾವು ಇದನ್ನ ಚರ್ಚೆ ಕೊಡೋದ್ರಿಂದ ಏನೋ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಇದೇ ಆಗೋದು. ಈ ಸ್ಟೇಟ್ಮೆಂಟ್ ಇಂದ ಅಧಿಕಾರಿಗಳಿಗೆ ಏನು ಕೆಲಸ ಮಾಡ್ತಾರೆ? ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಅವರು ನಾಳೆ ಬಂದು ಇವ್ರ ಕೈ ಕೆಳಗಡೆ ನಿಂತ್ಕೊಬೇಕು ಟ್ರಾನ್ಸ್ಫರ್ಗೆ. ಹೆಂಗ್ ಕೆಲಸ ಮಾಡ್ತಾರೆ? ಅದಕ್ಕೋಸ್ಕರ ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀರಿ? ಆಫೀಸರ್ಸ್ ಇದ್ದಾರೆ ಅಲ್ಲಲ್ಲ, ಇವ್ರ ಮಂತ್ರಿಗಳದ್ದು ಎಲ್ಲ ನಡೆದಲ್ಲ ಇಲ್ಲಿ. ಆಗ ಎನ್ಕ್ವೈರಿ ಆಗುವಾಗ ನೀವೆಲ್ಲ ಏನೇನು ಯಡಿಯೂರಪ್ಪ ಏನು ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಏನು ಸ್ಟೇಟ್ ಕೊಟ್ರಿ, ಹಂಗೆ ನಾನು ಕೊಟ್ಟಿರೋದು ಸ್ಟೇಟ್ಮೆಂಟ್. ನಾವೇನು ನಿಮ್ ವಿರುದ್ಧ ಮಾತಾಡಿಲ್ಲ. ನಾನು ನಾಗೇಂದ್ರ ದತ್ತದ ಮೇಲೆ ಇಡಿ ಅನಾಶಕ ಪೊಲೀಸ್ ಲೀಡಿಂಗ್. ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ. ನಾವು ರೆಸಿಗ್ನೇಷನ್ ಕೊಡು ಅಂತಾನೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಅಶೋಕ್